ಜೊತೆಗೆ ಅಮೇರಿಕ ಅಂತ ದೊಡ್ಡ ಬಲಾಢ್ಯ ದೇಶ ನನಗೆ ಹೆಲ್ಪ್ ಅದ, ನನಗೆ ಆಶ್ರಯ ಕೊಡ್ತದೆ ಅನ್ನೋಂಥ ಅದಕ್ಕೂ ಪೆಟ್ಟು ಬಿದ್ದದೆ. ಇವತ್ತು 3 ಜನ ಕೊಪ್ಪಿದ ಮಧ್ಯಾಹ್ನಗಳ 3 ಈ 3 ಜನಕ್ಕೆ ಪೆಟ್ಟು ಬಿದ್ದಾಗ ಇವತ್ತು ಸೀಸ್ ಫೈರ್ ಅಂತ ಇದ್ದಾರೆ. ಸೀಸ್ ಫೈರ್ ಈ ಕಸರದ ಏರ್ಬೇಸ್, ಅಮೇರಿಕ ಏರ್ಬೇಸ್ ಮೇಲೆ ಹಾಕಿದ ತಕ್ಷಣ ಅಮೇರಿಕ ಗೊತ್ತಾಯಿತು. ಯಾಕಂದ್ರೆ ಮಿಡ್ಲ್ ಈಸ್ಟ್ ಏಷ್ಯಾದೊಳಗೆ ಅರಬ್ ಕಂಟ್ರಿಗಳಲ್ಲೇ ಕತಾರ್ ಆಗಿರ್ಬೋದು, ಇನ್ನೊಂದು ದೇಶಗಳಾಗಿರ್ಬೋದು, ಅಲ್ಲೆಲ್ಲ ಆ 8ರಿಂದ 10 ಏರ್ಬೇಸ್ಗಳು ಮಾಡ್ಕೊಂಡಿದ್ದಾರೆ. ಇವರು ತಮ್ಮ ಸೈನ್ಯದ ಅಡ್ಡೆಗಳನ್ನ ಮಾಡ್ಕೊಂಡಿದ್ದಾರೆ. ಅವತನ ಅಟ್ಯಾಕ್ ಮಾಡ್ತಂದ್ರೆ ಇರಾನ್ ಹೇಳಿತು. ಇದರಿಂದ ಗಾಬರಿಗೊಂಡಂಥ ಅಮೇರಿಕ ಕೊನೆಗೆ ಇಸ್ರೇಲ್ ಒಪ್ಪಿಸಿ ಸಾಕು ಮಾರಾಯ, ಇನ್ನು ಯುದ್ಧ ಮುಂದುವರೆದ್ರೆ ಯುದ್ಧ ಆಗ್ಬೋದು, ನಾವೆಲ್ಲರೂ ನಾಶ ಹೋಗುವಂಥ ಪ್ರಸಂಗ ಬರ್ಬೋದು ಅಂತ ತಿಳ್ಕೊಂಡು ಸೀಸ್ ಫೈರ್ ಬಗ್ಗೆ ಮಾತಾಡಿದಾಗ ಇರಾನ್ ಒಮ್ಮೆಲೂ ಒಪ್ಪಿಕೊಳ್ಳಿಲ್ಲ, ಇನ್ನೂ ಒಪ್ಪಿಕೊಂಡಿಲ್ಲ. ಇವತ್ತಿನ ಬೆಳಗಿನ 4:00ವರೆಗೆ ನೋಡಿಕೊಂಡು ಪೂರ್ಣ ಪ್ರಮಾಣದಲ್ಲಿ ಇಸ್ರೇಲ್ ಹಿಂದೆ ಸರಿದ್ರೆ ಮಾತ್ರ ಹಿಂದೆ ಸರಿತೀನಿ ಅಂದ್ರೆ ಅವ್ನು ಸೋತಾಗಿ ಬಿಡ್ತೀನಿ. ನಾ ಶುರು ಮಾಡಿಲ್ಲ ಇದನ್ನ ಯುದ್ಧ, ಶುರು ಮಾಡಿದವ ಇಸ್ರೇಲ್ದವ ಎಲ್ಲಿವರೆಗೆ ಮೌನ ಆಗೋದಿಲ್ವೋ, ಎಲ್ಲಿವರೆಗೆ ಬಾಂಬ್ ಹಾಕೋದನ್ನು ಬಿಡೋದಿಲ್ವೋ, ಅಲ್ಲಿವರೆಗೆ ನಾನು ಬಾಂಬ್ ಹೋಗಿ ಬೀಳೋದು. ಯಾವ ರೀತಿ ದಾಳಿ ಇಸ್ರೇಲ್ ನಡಿಗೆ ಹೋಗೋದು ಒಳಗಿಂದೊಳಗೆ ಹೇಳಲಿಕ್ಕೆ ಆಗಲಾರಂಥದ್ದು. ಇಂಥ ಒಂದು ಭೀಕರ ದಾಳಿ ಇರಾನಿಂದ ಬರ್ತದಂಥದ್ದು ಕಲ್ಪನೆ ಸಹಿತ ಮಾಡಿರಲಿಲ್ಲ. ಅದಕ್ಕೆ ಹೇಳುವಂಥದ್ದು ಸುಳ್ಳದು. ನಮ್ಮ ಹಿರಿಯರು ಹೇಳುವಂಥ ಮಾತು, ಧನಮದ ಬತ್ತಂದ್ರೆ ಮನುಷ್ಯನ ಬದುಕಲಿಕ್ಕೆ ಕೊಡೋದಿಲ್ಲ ಅನ್ನುವಂಥದ್ದು. ಇದು ನೋಡಿ ಶ್ರೀಮಂತಿಕೆಯ ಪ್ರತಿಫಲ ಇದು. ಅಲ್ಲೇ ಶ್ರೀಮಂತಿಕೆಗೆ ಯಾವ ಬೆಲೆ ಇರೋದಿಲ್ಲ. ಇನ್ನೊಬ್ಬ